ಮರಿತೇನೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಮತ್ತು ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂದ್ಬಿಟ್ಟು ನರೇಂದ್ರ ಮೋದಿಯವರು ಡಿಕ್ಲೇರ್ ಮಾಡಿದ್ದಾರೆ. ಅಂದು ಸ್ವತಂತ್ರ ಬಂದು 75 ವರ್ಷ ಆಯಿತು. ನಾವು ಅಮೃತ್ ಮಹೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ. ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತಾಯಿದೆ. ಈ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ನೋಡಿ ವಿಶೇಷತೆ ಏನು ಅಂತಂದರೆ, ನಿನ್ನೆ ಅಲ್ಲ ಮೊನ್ನೆ ಪಹಲ್ಗಾಮ್ ಅಂತಂದ್ಬಿಟ್ಟು ಯಾರು ಅಮರನಾಥ್ ಯಾತ್ರೆ ಹೋಗ್ತಾರೆ ಫಸ್ಟ್ ಅಲ್ಲಿಂದ ಶುರುವಾಗುತ್ತೆ. ಅದು ಕಾಶ್ಮೀರನ ಭೂಲೋಕದ ಸ್ವರ್ಗ ಅಂತ ಹೇಳ್ತೀವಿ. ಇಂಡಿಯಾ ದೇಶದವರೆಲ್ಲ ಅಲ್ಲಿ ಹೋಗ್ತಾರೆ ಹನಿಮೂನ್ಗೆ, ಮಣ್ಣು ಮಸಿ ಎಲ್ಲದಕ್ಕೂ. ದಾಲ್ ಲೇಕ್ ಇದೆ, ಅಲ್ಲಿ ಹಜರತ್ ಬಾಲ್ ಶೈನ್ ಇದೆ, ಅಲ್ಲೆಲ್ಲ ನಾವು ಹೋಗಿದ್ದೀವಿ. ಏನು ಅಂತಂದರೆ 71ರಲ್ಲಿ ಹೋಗಿದ್ದು ಮರ್ತು ಹೋಗ್ಬಿಟ್ಟಿದೆ. ಅಲ್ಲಿ ಹೋಗಿದ್ವಾ ಅನ್ನೋದು ನೆನಪು ಮಾತ್ರ ಎಲ್ಲೋ ಅಲ್ಲೊಂಚೂರು ಇಲ್ಲೊಂಚೂರು ಕಾಣುತ್ತೆ. ಏನು ಅಂತ ಬಹಳ ಸುಂದರವಾದ ಪ್ರದೇಶ. ಅಲ್ಲಿ ಏನಾಗಿದೆ, ಈ ಪಾಕಿಸ್ತಾನದ ಟೆರರಿಸ್ಟ್ಗಳು LET ಲಷ್ಕರ್ ಕೆ ತೊಯ್ಬಾ ಅಂತಂದ್ಬಿಟ್ಟು ಅವ್ರು ಟೆರರಿಸ್ಟ್ಗಳು 4 ಜನ ಟೂರಿಸ್ಟ್ ಹಿಂದೂಗಳನ್ನ ನೀನು ಹಿಂದೂಗಳ ಅಂತ ಕೇಳ್ಬಿಟ್ಟು ಹ್ಞೂ ಅಂತಂದರೆ ಹಣೆಗೆ ಗುಂಡು ಹೊಡೆಸ್ತಾ ಇದ್ದಾರೆ. ಅದರದ್ದು ಮುಖ್ಯವಾದ ವಿಷಯ ಏನು ಅಂದರೆ, ನೆನ್ನೆ ಮೊನ್ನೆ ಎಲ್ಲ ಟಿ ಚಾನಲ್ ಪ್ರಚಾರ ಆಗ್ತಿತ್ತು. ಒಬ್ಬಳು ಹೆಂಗಸು ಪಾಪ ಮದುವೆ ಆಗಿರೋ ಹೊಸ್ತು ಗಂಡನ ಶವದ ಬಂದು ಕೂತ್ಕೊಂಡು ಅಳ್ತಾ ಇದ್ದಾಳೆ. ಆ ಗಂಡನ ಶವ ಮತ್ತು ಹಾಕಿ ತೋರಿಸ್ತಾರೆ, ಕಳ್ಳು ಚುರು ಅನ್ನುತ್ತೆ. ಇಷ್ಟು ಕ್ರೌರ್ಯನ ಇದು LETಗಳು, ಅವ್ರಿಗೆ ಮನುಷ್ಯತ್ವನೇ ಇದಿಲ್ವಾ ಅನಿಸುತ್ತೆ. ಆಕೆ ಪಾಪ ಈ ಪ್ರಪಂಚನೇ ಕೊನೆ ಆದಂಗೆ ಅನಿಸುತ್ತೆ. ಏನಾಗಿದೆ, 4 ಜನ ಟೆರರಿಸ್ಟ್ಗಳು ಟೆರರಿಸ್ಟ್ಗಳು ಅಂತ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಅವರು ಕಳ್ಳರಿದ್ದಂಗೆ ಅಂತ. ಹಾಗಲ್ಲ, ಪಾಕಿಸ್ತಾನನೇ ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಸೈನ್ಯದಲ್ಲಿರೋರಿಗೆ ಅಥವಾ ಯಾರಾದರೂ ನಾವು ಇಂಡಿಯಾದಲ್ಲಿ ಹೋಗಿ ಹೊಡೆದಾಕ್ತೀವಿ ಅಂತಂದರೆ ಅವರಿಗೆ ಬಂದೂಕು ಕೊಡ್ತಾರೆ, ಶಸ್ತ್ರ ಗುಂಡು ಕೊಡ್ತಾರೆ, ಬೇಕಾದಷ್ಟು ಇನ್ಪುಟ್ಗಳು ಕೊಡ್ತಾರೆ. ಇಂಥ ಕಡೆಯಿಂದ ಹೋಗಿ ಇಂಥ ಟೈಮಲ್ಲಿ ಅಟ್ಯಾಕ್ ಮಾಡಿ, ಇಂಥ ಕಡೆಗೆ ಅಟ್ಯಾಕ್ ಮಾಡಿ, ಇಷ್ಟು ಜನ ಸಾಯ್ತಾರೆ, ನೀವು ಸೇಫಾಗಿ ಬರ್ಬೋದು ಅಂದ್ಬಿಟ್ಟು. ಏನಾಗುತ್ತೆ, ಪಾಕಿಸ್ತಾನ ಸ್ಪಾನ್ಸರ್ಡ್ ಟೆರರಿಸಮ್ ಇದು. LET ಅಂತ ಬಾಯಿ ಮಾತಲ್ಲಿ ಹೇಳಿದ್ರು, ಇದೇನಾಗಿದೆ ಪಾಕಿಸ್ತಾನ ಪಾಕಿಸ್ತಾನ ತರಬೇತಿ ಕೊಟ್ಟು, ಶಸ್ತ್ರಾಸ್ತ್ರ ಕೊಟ್ಟು, ಅವ್ರಿಗೆ ಗೈಡೆನ್ಸ್ ಕೊಟ್ಟು, ಅವರಿಗೆ ಲೀಡರ್ಶಿಪ್ ಕೊಟ್ಟು, ಅವರಿಗೆ ಮಾರ್ಗದರ್ಶನ ಮಾಡಿ ಕಳಿಸೋದು. ಇದು ಅವ್ಯಾಹತವಾಗಿ ಅನೇಕ ವರ್ಷಗಳು ನಡ್ಕೋತಾ ಬಂದಿದೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಆಗುತ್ತೆ. ಆವಾಗಲಿಂದನೂ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಸುಮಾರು 75 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ನಡೀತಾ ಇದೆ ನಮಗೂ ಪಾಕಿಸ್ತಾನಕ್ಕೂ. ಏನು ಅಂದರೆ, ಪಾಕಿಸ್ತಾನ ಈ ಥರ ಯುದ್ಧ ಮಾಡಿದಾಗೆಲ್ಲ ಏನಾಗುತ್ತೆ, 3ನೇ ಪಾರ್ಟಿ ಮೇಲೆ ಎತ್ತು ಹಾಕ್ತೀವಿ ನಾವು. ಟೆರರಿಸ್ಟ್ಗಳು, ಲಷ್ಕರ್ ಎ ತೊಯ್ಬಾ ಮತ್ತು ಹಫೀಜ್ ಸಯೀದ್ ಗ್ಯಾಂಗ್ ಅಂತೆ, ಅದೇ ಹುರಿಯತ್ ಕಾನ್ಫರೆನ್ಸ್ ಅಂತೆ, ಹೀಗೇನೇನು ಹೇಳ್ಬಿಟ್ಟು ಏನು ಮಾಡ್ತೀವಿ, ದಿಕ್ಕು ತಪ್ಪಿಸ್ಬಿಡ್ತೀವಿ. ಹಿಂದೂಗಳು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಪಾಕಿಸ್ತಾನನೇ ಆರ್ಮಿದವರೇ ಏನು ಮಾಡ್ತಾರೆ, ಟೆರರ್ ಅಟ್ಯಾಕ್ ಮಾಡ್ತಾರೆ. ನಮ್ಮಲ್ಲಿ ಅನೇಕ ಜನ ಅಮಾಯಕರು ಕೊಲ್ತಾರೆ. ಸೈನ್ಯದ ಮೇಲೆ ಯುದ್ಧ ಮಾಡಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅನೇಕ ಬಾರಿ ಟ್ರೈ ಮಾಡಿದ್ದಾರೆ. ಅದರಿಂದ ಏನು ಮಾಡ್ತಾರೆ, ಅಮಾಯಕರನ್ನ ಕೊಂದುಬಿಟ್ಟು ವಾಪಸ್ ಹೊರಟೋಗ್ತಾರೆ, ಪಾಕಿಸ್ತಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಈ ಥರ ಪಹಲ್ಗಾಮಲ್ಲಿ ನಿನ್ನೆ ಅಟ್ಯಾಕ್ ಮಾಡಿದ್ದಾರೆ. ಸುಮಾರು 28 ಜನ ಹಿಂದೂಗಳು ಸತ್ತೋಗಿದ್ದಾರೆ. ಅದರಲ್ಲಿ ಒಂದು ಹೆಣ್ಣು ಗಂಡನ ಶರೀರದ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅದನ್ನು ಎಲ್ಲ TV ಚಾನಲ್ನವರು ಪ್ರಚಾರ ನೋಡಿದ್ರೆ ಕರಳು ಚುರು ಅನಿಸುತ್ತೆ. ಅಮಾಯಕರನ್ನ ಹೀಗೆ ಗುಂಡಿಟ್ಕೊಳ್ಬೋದಾ? ಮಾನವೀಯತೆಯೇ ಇಲ್ವಾ? ಈ ಮುಸಲ್ಮಾನರಿಗೆ ಮಾನವೀಯತೆಯೇ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಏನು ಅಂತಂದರೆ ನೋಡಿ, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು, ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಇದೆಲ್ಲ ಅವ್ರ ಅಜ್ಜನ ತಂದೆನೇ ಇರ್ಬೋದು, ಗೊತ್ತಿಲ್ಲ ನನಗೆ. ಇವರು 3 ಜನ ಒಂದೇ ಅಪ್ಪ, ಆದರೆ ಹೆಂಡತಿ ಮುಸಲ್ಮಾನರಿಗೆ ಬೇಕಾದ ಜನ ಇರ್ತಾರೆ. ಹಾಗಾಗಿ ಇವರು 3 ಜನನೂ ಕಸಿನ್ಸು. ಶೇಖ್ ಅಬ್ದುಲ್ಲಾ, ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ. ಇವ್ರ ಮೂಗುಗಳು ನೋಡಿದ್ರೆ ನಮಗನ್ಸುತ್ತೆ ಕಸಿನ್ ಇರ್ಬೋದು ಅಂತ ಅನಿಸುತ್ತೆ. ಏನಾಗುತ್ತೆ, ಈ ಸಾಬ್ರು ಮೋಸ ಮಾಡೋದ್ರಲ್ಲಿ ಏನು ಮಾತು ಕೊಟ್ಟಿರ್ತಾರೆ ಅದು ನಿಭಾಯಿಸೋದಿಲ್ಲ. ಆ ಥರ ಕ್ರಿಯೆಗಳಲ್ಲಿ ಭಾಳ ಫೇಮಸ್ ಅವರು. ಯಾರಾಗಲಿ ನಾವು ಪಠಾಣ ಅಂತಾರೆ, ನಾವು ಸುಳ್ಳು ಹೇಳಲ್ಲ ಅಂತಾರೆ, ಆದರೆ ಮಾತೆತ್ತರ ಸುಳ್ಳು ಹೇಳ್ತಿರ್ತಾರೆ. ಇದು ನಮ್ಮ ಇಮ್ರಾನ್ ಖಾನ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ನಾನು ಪಠಾಣಿದ್ದೀನಿ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಕುರಾನ್ನ ಮಗ ನಾನು ಅಂತ ಹೇಳ್ಕೊಂಡು ಓಡಾಡ್ತಿದ್ದಂಥವ್ರು ಅನೇಕ ಸುಳ್ಳುಗಳು ಹೇಳ್ತಾರೆ, ಅನೇಕಗಳು ಮಾಡ್ತಾರೆ. ಅವರೇನು ಮಾಡ್ತಾರೆ, ಹೇಳೋಕ್ಕೆ ಹೆಸರಿಲ್ದಂಗೆ ಹೋಗ್ತಾರೆ. ಇದು ಸಹ ನಾವು ನೋಡಿದ್ದೀವಿ. ಈ ಥರ ಶೇಖ್ ಅಬ್ದುಲ್ಲಾ, ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ ಇವರೆಲ್ಲ ಒಂದೇ ಅಪ್ಪನ ಹುಟ್ಟಿದವರು, ಬೇರೆ ಬೇರೆ ತಾಯಿ ಅಂತೆ. ಅಂದರೆ ಇವರೆಲ್ಲ ಹಾಫ್ ಕಸಿನ್ಸ್ ಅಥವಾ ಕ್ವಾರ್ಟರ್ ಕಸಿನ್ಸ್ ಅಂತ ಹೇಳ್ಬೋದು. ಈ ಥರ ಇದ್ದವ್ರು ಏನು ಮಾಡ್ತಾರೆ, 1947ರಿಂದನೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾಯಿದೆ. 1947ರಲ್ಲಿ ಹೇಗೆ ಯುದ್ಧ ಆಯಿತು ಅಂತ ಹೇಳ್ತೀನಿ ಬನ್ನಿ. ನೋಡಿ, 1947ರಲ್ಲಿ ಬ್ರಿಟಿಷ್ ಸ್ವಾತಂತ್ರ್ಯ ಕೊಟ್ಟಾಗ
ಏನಾಗುತ್ತೆ, ಶ್ರೀನಗರದ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ ನಿಮ್ಮ ಮುಸಲ್ಮಾನರು ಅಂತಂದರೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾನೆ, ಅವ್ನಿಗೆ ಗೊತ್ತಿರುತ್ತೆ. ಅವರೇನು ಮಾಡ್ತಾರೆ, ಸುಮ್ಮನೆ ಕೂತ್ಬಿಡ್ತಾರೆ. ಪ್ರಧಾನಮಂತ್ರಿ ಆದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಮಾಡ್ತಾರೆ, ಗೃಹ ಮಂತ್ರಿ ಆಗಿರ್ತಾರೆ. ಅವರು ಆಕ್ಷನ್ ತೊಗೋತಾರೆ. ಆಕ್ಷನ್ ತೊಗೊಂಡಾಗ ಒಂದು ಸೂಚನೆ ಬರುತ್ತೆ, ಶ್ರೀನಗರ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ವಿಮಾನ ಇಳಿಯೋಕ್ಕೆ ದಾರಿ ಮಾಡಿಕೊಡಿ, ನಾವು ಕಾಶ್ಮೀರನ ವಶಪಡಿಸ್ಕೋತೀವಿ ಅಂತಂದ್ಬಿಡು. ಇಂಡಿಯಾ ದೇಶದ ಸೈನಿಕರು ನೋಡಿ, ಪ್ರಧಾನಮಂತ್ರಿಗೆ ಸೂಚನೆ ಇದ್ದರೂ ಆತ ಸುಮ್ಮನೆ ಕೂತಿರ್ತಾನೆ. ಏನು ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲು ಏನು ಮಾಡ್ತಾರೆ, ಉಕ್ಕಿನ ಮನುಷ್ಯ ಅಂತ ಹೇಳೋದು, ಅದಕ್ಕೆ ಅವ್ರು ಆ್ಯಕ್ಷನ್ ತೊಗೋತಾರೆ. ಆಗ ನೋಡಿ ನಮ್ಮ ಸೈನ್ಯ ರೆಡಿ ಇರಲ್ಲ, ನಮ್ಮ ಸೈನ್ಯ ಪೊಲೀಸೇ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವ್ರಿಗೆ ಸೂಚನೆಗಳು ಹೋಗುತ್ತೆ, ನೀವು ಏರ್ಪೋರ್ಟ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕೆಲವ್ರಿಗೆ ಫೈರಿಂಗ್ ಮಾಡ್ತಕ್ಕಂಥ ಅನುಭವ ಇರುತ್ತೆ. ಅಂಥವ್ರು ಇದನ್ನು ಕೊಟ್ಟು ಮತ್ತು ದಂಡಗಳನ್ನ ಇಟ್ಕೊಂಡು ಹೋಗಿ ಏನು ಮಾಡ್ತಾರೆ, ಏರ್ಪೋರ್ಟ್ನ ರಕ್ಷಣೆಗೆ ನಿಂತ್ಕೋತಾರೆ. ಏರ್ಪೋರ್ಟ್ ರಕ್ಷಣೆಗೆ ನಿಂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಸೈನಿಕರ ಜೊತೆ ಹೊಡೆದಾಡಿ ಏನು ಮಾಡ್ತಾರೆ, ಅನೇಕರನ್ನ ಕೊಂದು ಹಾಕ್ತಾರೆ. ಮತ್ತು ವಿಮಾನಗಳು, ದೆಹಲಿಯಿಂದ ಹೊರಟ ವಿಮಾನಗಳು ಲ್ಯಾಂಡ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಲ್ಯಾಂಡ್ ಆಗುತ್ತೆ. ಈ ಥರ ಶ್ರೀನಗರದ ಏರ್ಪೋರ್ಟ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಹೇಳ್ತೀವಿ, 1947ರಲ್ಲಿ ನಡೆದಿರುತ್ತೆ. ಅದೇನಾಗುತ್ತೆ, ಪಾಕಿಸ್ತಾನ ಸೈನಿಕರು ಉಗ್ರವಾದಿಗಳು ಅಂತ ಹೇಳ್ಕೊಂಡ್ಬಿಡ್ತಾರೆ. ಯಾವಾಗ ಹೋಗ್ತಾರೆ, ಸೋಲ್ತಕ್ಕಂಥ ಇದು ಬರುತ್ತೆ, ಉಗ್ರವಾದ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದು ಕಳ್ಳಾಟ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ಮೂಲಭೂತವಾದ ಸಿದ್ಧಾಂತ ಆಗ್ಬಿಟ್ಟಿದೆ. ಇವಾಗಲೂ ಸಹ ಅವರು ಏನಾಗುತ್ತೆ, ಪೆಹಲ್ಗಾಮಲ್ಲಿ ಏನು ಅಟ್ಯಾಕ್ ಆಗಿದೆ, 28 ಜನ ಹಿಂದೂಗಳನ್ನ ಸಾಕಿದ್ದಾರೆ, ಅಮಾಯಕ ಹಿಂದೂಗಳನ್ನ ಸಾಕಿದ್ದಾರೆ. ಅದರಲ್ಲಿ ಒಂದು ಹೆಣ್ಣು ತನ್ನ ಗಂಡನ ಶರೀರದ ಮುಂದೆ ಶವದ ಮುಂದೆ ಕೂತ್ಕೊಂಡು ಅಳ್ತಾ ಇರೋ ಇದು ಫೋಟೋ ಟಿ ವಿನಲ್ಲೆಲ್ಲ ಬರುತ್ತೆ. ನೋಡಿ ಏನಾಗುತ್ತೆ, ಕರಡು ಕಿತ್ತು ಬರುತ್ತೆ. ಇದು ಸಾಕಷ್ಟು ಪ್ರಚಾರ ಆಗ್ತಾಯಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಥರ ಎಲ್ಲ ತೋರಿಸ್ತಾನೆ ಇರಲಿಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ಸು ಮುಸಲ್ಮಾನರ ಸರ್ಕಾರ, ನಾವು ತಪ್ಪು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಸಾಧ್ಯನಾ? ಅದಕ್ಕೆ ಏನು ಮಾಡೋದು, ಏನೋ ತಿಪ್ಪೆ ಸಾರಿಸಿ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಗುಡಿಸ್ಬಿಡೋರು, ಈ ಥರ ಮಾಡ್ತಿದ್ರು. ಆದರೆ ಈಗಿರ್ತಕ್ಕಂಥದ್ದು ದೇಶಭಕ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರ ಸರ್ಕಾರ. ಹಾಗಾಗಿ ಏನಾಗಿದೆ, ವಸ್ತುಸ್ಥಿತಿನ ತೋರಿಸಿದ್ದಾರೆ. ತೋರಿಸಿ ಏನಾಗಿದೆ, ಇಡೀ ದೇಶದಲ್ಲೂ ಗೆದ್ದಿದೆ. ನಾವು ನರೇಂದ್ರ ಮೋದಿಯವ್ರ ಜೊತೆಲಿದ್ದೀವಿ. ನೀವು ಪಾಕಿಸ್ತಾನದಕ್ಕೆ ಏನಾದರೂ ಸಹ ಇನ್ನೊಂದು ಸಾರಿ ಈ ಥರ ಕೃತ್ಯಗಳು, ಈ ಥರ ಹಿಂಸಾಚಾರ ನಡೀಬಾರ್ದು, ಅದಕ್ಕೆ ತಕ್ಕ ಶಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ದೇಶ ಒಕ್ಕೂರಲಿಂದ ನರೇಂದ್ರ ಮೋದಿಯವರು ಇದು ನಿಂತಿದೆ. ನರೇಂದ್ರ ಮೋದಿಯವರು ಏನಾಗಿದೆ, ನಿನ್ನೆ ರಾತ್ರಿಯೇ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಂತೆ. ಸೌದಿ ಅರೇಬಿಯಾದಿಂದ ವಾಪಸ್ ಬಂದು ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ದಾರೆ. ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ ಅಂತಂದರೆ ರಾಜನಾಥ್ ಸಿಂಗ್ ಇದ್ದರು, ಮತ್ತು ಜೈಶಂಕರ್ ಇದ್ದರು, ಮತ್ತು ಹೋಮ್ ಮಿನಿಸ್ಟ್ರ್ ಇದ್ದರು, ಅಜಿತ್ ದೋವಲ್ ಇದ್ದರು, ರಾಷ್ಟ್ರೀಯ ಭದ್ರತಾ ಸಲಹಾಗಾರ ಇವರಿದ್ದರು. ಇವರನ್ನೆಲ್ಲ ಸೇರಿಸಿ ಮೀಟಿಂಗ್ ಮಾಡಿದಾಗ ಈ ಫಸ್ಟ್ ಟೈಮ್ ಏನು ಮಾಡಿದ್ರು, ಅವರು ಪಾಕಿಸ್ತಾನ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಈ ಸತಿನ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ. ಆದರೆ ನರೇಂದ್ರ ಮೋದಿಯವರು ನಮ್ಮೆಲ್ಲರಿಗಿಂತ ಬುದ್ಧಿವಂತ. ಅವರೇನು ಮಾಡಿದ್ದಾರೆ, ಸೊಂಟ ಮರಿತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ನೋಡಿ, ನದಿ ಒಪ್ಪಂದ ಇದೆ. ಏನು ಅಂದರೆ ರಾವಿ ಬಿಯಾಸ್ ಚೀನಾ ರಾವಿ ಬಿಯಾಸ್ ಝೀಲಂ ಆ್ಯಕ್ಟ್ ಅಂತಲೇ ಏನೋ ನದಿ ನೀರಿನ ಹಂಚಿಕೆ ಒಪ್ಪಂದ ಮಾಡ್ಕೊಂಡಿದೆ. ಒಪ್ಪಂದದ ಪ್ರಕಾರ 80% ನೀರು ನಾವು ಅವರು ಕೊಡಬೇಕಂತೆ. ಅವರು ಏನಾಗಿದೆ, ಪಂಜಾಬಲ್ಲಿ ಫುಡ್ ಬೌಲ್ ಅಂತ ಹೇಳ್ತಾರೆ. ಇಡೀ ಪಾಕಿಸ್ತಾನಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥ ಬೌಲ್ ಏನಾದ್ರು ಜಾಗ ಇದೆ ಅಂತಂದರೆ ಪಂಜಾಬದು. ನಮ್ಮ ಪಶ್ಚಿಮ ಪಂಜಾಬ್ ಏನಾಗಿದೆ, ನಮ್ಮ ಇಂಡಿಯಾ ದೇಶದೊಳಗಿದೆ, ಅಟಾರಿ ಬಾರ್ಡ್ರ್ ಅಂತೀವಿ. ಅಲ್ಲೇನಾಗಿದೆ, ವಾಘಾ ಬಾರ್ಡ್ರ್ ಅಂತೀವಿ. ಇದು ಫುಡ್ ಬೌಲ್ ಅಂತೀವಿ ಪಾಕಿಸ್ತಾನದ. ಅಲ್ಲೇನಾಗಿದೆ, ಈ ಚೀನಾ ರಾವಿ ಬಿಯಾಸ್ ಸಟ್ಲೇಜ್ ಇಂಡಸ್ ಇದೇನಾಗಿದೆ, 1960ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಏನೇ ಯುದ್ಧ ಆದರೂ ಏನೇ ಇದಾದರೂ ಕುಡಿಯೋ ನೀರಿನ ಪ್ರಾಬ್ಲಮ್, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ನೀರಿನ ತಂಟೆಗೆ ಹೋಗಂಗಿಲ್ಲ. ಈಗೇನು ಮಾಡಿದ ನರೇಂದ್ರ ಮೋದಿಯವರು ಭಾಳ ಸೂಕ್ತವಾದ ನಿರ್ಧಾರ ತೊಗೊಂಡಿದ್ದಾರೆ. ಯಾವಾಗ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಆಯಿತು, ಅಮಾಯಕ ಹಿಂದೂಗಳ ಮೇಲೆ ಅಟ್ಯಾಕ್ ಆಯಿತು, ಈಗೇನಾಗಿದ್ದಾರೆ, ಆ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದಾರೆ. ಏನಾಗಿದೆ, ಇದು ಸಸ್ಪೆಂಡ್ ಅಂತ ಹೇಳಿರೋದು, ಒಪ್ಪಂದವನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿರೋದು 2 ಗಂಟೆನೂ ಆಗ್ಬೋದು, 2 ದಿವಸನೂ ಆಗ್ಬೋದು, 2 ವಾರನೂ ಆಗ್ಬೋದು, 2 ತಿಂಗಳು ಆಗ್ಬೋದು, 2 ವರ್ಷನೂ ಆಗ್ಬೋದು. ಈಗೇನಾಗಿದೆ, ಈ ಸಸ್ಪೆನ್ಷನ್ ಪೀರಿಯಡಲ್ಲೇ ಅನೇಕ ಡ್ಯಾಮ್ಗಳನ್ನ ಕಟ್ಬಿಟ್ಟು ನದಿ ನೀರು 80% ಅವ್ರಿಗೆ ಹೋಗ್ತಿತ್ತಂತೆ. ಅವರು ಅದರಲ್ಲಿ ಫುಡ್ನ ಬೆಳೆಸ್ಕೊಂಡು
ಇಡೀ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಾ ಟೆರರಿಸ್ಟ್ಗಳನ್ನ ನಮ್ಮ ದೇಶಕ್ಕೆ ಕಳಿಸ್ತಾ ನಮ್ಮ ದೇಶದ ಅಮಾಯಕರನ್ನ ಕೊಲ್ತಾ ಇದ್ದರು. ಇದಕ್ಕೆಲ್ಲ ಸೂಕ್ತವಾದ ಸಮಯ, ಒಂದು ರೈಟ್ ಟೈಮ್ ಅನ್ನೋದು ಬರಬೇಕು ಅಂತ ಹೇಳ್ತೀವಿ. ರೈಟ್ ಟೈಮ್ ಅನ್ನೋದು ಇವಾಗ ಬಂದಿದೆ. ನರೇಂದ್ರ ಮೋದಿಯವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಏನು ಮಾಡಿದ್ದಾರೆ, ಸೊಂಟ ಮುರಿತಕ್ಕಂಥ ಕೆಲಸ ಮಾಡಿದ್ದಾರೆ. ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಪುಲ್ವಾಮಾ ಇದಾದಾಗ ಅದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅನೇಕರನ್ನ ಕೊಂದು ಹಾಕ್ಬಿಟ್ಟು ನಾವು ಎಲ್ಲಿವರೆಗೂ ಬೇಕಾದ್ರೂ ಹೊಡೆದಾಟಕ್ಕೆ ಹಿಡಿದೀವಿ ಅಂತ ಸೂಚನೆ ಕೊಟ್ಟು ಅಭಿನಂದನ್ ಅಂತ ಅಂದ್ಬಿಟ್ಟು ಅವರು ಏನಾಗುತ್ತೆ ಸೆರೆ ಹಿಡಿತಾರೆ ಒಬ್ಬ ಪೈಲಟ್ನ. ಅವ್ರನ್ನ ವಾಘಾ ಬಾರ್ಡರ್ ಮುಖಾಂತರ ವಾಪಸ್ ಕರೆ ತಂದರು. ಅದೇನಾದರೂ ಕರೆ ತಂದಿರಲಿಲ್ಲ ಅಂತಂದಿದ್ರೆ ಪಾಕಿಸ್ತಾನ ಇವತ್ತು ಸ್ಮಶಾನ ಆಗಿರೋದು. ಆಟಮ್ ಬಾಂಬ್ಗಳು ಹಾಕಿ ನಾಶ ಮಾಡೋರು. ಇಂಥ ನರೇಂದ್ರ ಮೋದಿಯವರು ಇರೋದ್ರಿಂದ ನಾವು ಸುರಕ್ಷತೆಯ ಮನೋಭಾವ, ಸುರಕ್ಷತೆಯ ಭಾವನೆ ನಮ್ಮಲ್ಲೆಲ್ಲ ಬಲವಾಗಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ನರೇಂದ್ರ ಮೋದಿಯವರಿಗೆ ಕರೆ ಕೊಡ್ತಾಯಿದ್ದು, ನರೇಂದ್ರ ಮೋದಿಯವರೇ ಯುದ್ಧ ಸಾರಿ, ಪಾಕಿಸ್ತಾನ ಬೇಕಿಲ್ಲ, ಪಾಕಿಸ್ತಾನವನ್ನು ನಮ್ಮ ದೇಶದ 32-33 ಸ್ಟೇಟಾಗಿ ಸೇರಿಸ್ಕೊಳ್ಳಿ, ಆವಾಗ ಸೆಕ್ಯುಲರ್ ಅಂತ ಹೇಳಿ. ಆವಾಗ ಸೆಕ್ಯುಲರಿಸಮ್ಗೆ ಗಾಂಧಿ ಒಪ್ಕೊಂಡಿರ್ತಕ್ಕಂಥ ತತ್ವಕ್ಕೆ, ಮೊಹಮ್ಮದ್ ಅಲಿ ಜಿನ್ನಾಕ್ಕೆ, ಜವಾಹರ್ಲಾಲ್ ನೆಹರುಗೆ ಒಳ್ಳೆಯ ಹೆಸರು ಬರುತ್ತೆ. ಇವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಬೆಲೆ ಬರಬೇಕು ಅಂತಂದರೆ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ನಮ್ಮ ದೇಶದ ಸ್ಟೇಟ್ಗಳು ಹೇಗಿದೆ, 30 ಸ್ಟೇಟ್ಗಳು ಹೇಗಿದೆ, 31, 32, 33, 34 ಸ್ಟೇಟಾಗಿ ಸೇರಿಸ್ಕೊಳ್ಳಿ. ಅವ್ರು ಮುಸಲ್ಮಾನರಾಗೇ ಇರಲಿ ಏನು ಅಂತ, ಆವಾಗ ಸೆಕ್ಯುಲರ್ ಅನ್ನೋ ಪದಕ್ಕೆ ಬೆಲೆ ಬರುತ್ತೆ. ಇಲ್ಲ ಅಂತಂದರೆ ಸೆಕ್ಯುಲರಿಸಮ್ ಅಂತ ಅಂಬೇಡ್ಕರ್ ಏನು ಹೇಳಿದರೆ ಅದಕ್ಕೆ ಬೆಲೆ ಬರೋದಿಲ್ಲ. ಯಾವತ್ತೂ ಸಹ ವಾಟ್ ಈಸ್ ಪರ್ಮನೆಂಟ್ ಅಂತ ಕೇಳಿದ್ರೆ ಲಿಯೋ ಟಾಲ್ಸ್ಟಾಯ್ ಮತ್ತು ಸಾಕ್ರೆಟೀಸು ಅತ್ಯಂತ ಪ್ರಪಂಚದಲ್ಲಿ ದೊಡ್ಡ ದಾರ್ಶನಿಕರು. ಅವರು ವಿಚಾರ ಮಂಥನದಲ್ಲಿ ಅನೇಕ ಸಾರಿ ಹೇಳ್ತಾರೆ ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್ ಅಂತ. ಆಮೇಲೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು. ಸಂವಿಧಾನ ಕೊಟ್ಟಾಗ 1947 50ರ ತನಕ ಅದು ಪ್ರಚಲಿತದಲ್ಲಿತ್ತು, ಒಪ್ಪತಕ್ಕಂಥ ಮಾತಾಗಿತ್ತು. ಪ್ರಪಂಚ ಭಾಳ ಮುಂದೆ ಬಂದುಬಿಟ್ಟಿದೆ, ಜನ ಭಾಳ ಮುಂದೆ ಬಂದುಬಿಟ್ಟಿದೆ. ಜನ ಇವಾಗ ಸೆಕ್ಸ್ ಮತ್ತು ದುಡ್ಡಿನಿಂದ ಹೋಗ್ತಾ ಇದೆ. ಇಂಥ ಕಾಲದಲ್ಲಿ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸೆಕ್ಯುಲರ್ ಪದಕ್ಕೆ ಬೆಲೆ ಬರಬೇಕು ಅಂತಂದರೆ ಪಾಕಿಸ್ತಾನವನ್ನು ನಮ್ಮ ದೇಶದ ಅನೇಕ ಸ್ಟೇಟ್ಗಳಿವೆ, ಆ ಥರ ಒಂದು ಸ್ಟೇಟಾಗಿ ಮಾಡ್ಕೋಬೇಕು. ಅದಲ್ಲದೆ ಬಾಂಗ್ಲಾದೇಶವನ್ನು ಸಹ ನಮ್ಮ ದೇಶದ ಒಂದು ಸ್ಟೇಟಾಗಿ ಮಾಡ್ಕೋಬೇಕು. 32, 33, 34, 35ನೇ ಸ್ಟೇಟ್ ಆಗಲಿ. ಆವಾಗ ಸೆಕ್ಯುಲರ್ ಅನ್ನೋ ಪದಕ್ಕೆ ಏನು ಇವರು ಹೇಳಿದ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟರು, ಸೆಕ್ಯುಲರ್ ಅನ್ನೋ ಪದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.